ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ದ ಕ್ಯಾಂಕರ್ ಆಫ್ ಅನ್ಟ್ರುತ್ ಅಂತಕ್ಕಂತಹ ಅವರ ಆತ್ಮಕಥೆಯಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಆರ್ಟಿಕಲನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಕ್ಯಾಂಕರ್ ಅಂದರೆ ಒಂದು ಕಾಯಿಲೆ ಅಂತೇಳಿ ನಾವು ಕರಿಬೋದು. ಅಂದರೆ ಸುಳ್ಳಿನ ಒಂದು ಕಾಯಿಲೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು, ಅಥವಾ ಆ ಒಂದು ಸುಳ್ಳಿನಿಂದ ಆಗ್ತಕ್ಕಂತಹ ತೊಂದರೆಗಳು, ಅನಾಹುತಗಳು ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಟೈಟಲ್ ಕೊಡ್ತಾ ಇದೆ. ಎಸ್, ನೋಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಎಜುಕೇಷನನ್ನು ಪಡ್ಕೊಳ್ಳಿಕ್ಕೆ ಇಂಗ್ಲೆಂಡಲ್ಲಿ ಕೆಲವೊಂದಿಷ್ಟು ದಿನ ವಾಸವಾಗಿರ್ತಾರೆ. ಅಲ್ಲಿ ಒಂದು ಪರಿಸ್ಥಿತಿ ಇರುತ್ತೆ. ಅದೇನಪ್ಪ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಚೈಲ್ಡ್ ಮ್ಯಾರೇಜ್ ಆಗಿನ ಕಾಲದಲ್ಲಿ ಇತ್ತೋ ಆ ರೀತಿಯಾಗಿರ್ತಕ್ಕಂಥ ಒಂದು ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ಇಂಗ್ಲೆಂಡ್ನಲ್ಲಿ ಇರಲಿಲ್ಲ. ಅಂದರೆ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಓದ್ತಕ್ಕಂತಹ ಸ್ಟೂಡೆಂಟ್ಸ್ ಏನಿರ್ತಾ ಇದ್ರೋ ಅವ್ರು ಯಾರೂ ಕೂಡ ಮದುವೆ ಆಗಿ ಇರ್ತಾ ಇರಲಿಲ್ಲ. ಬಟ್ ಭಾರತದಲ್ಲಿ ಚೈಲ್ಡ್ ಮ್ಯಾರೇಜ್ ಆವಾಗ ಒಂದು ಅಸ್ತಿತ್ವದಲ್ಲಿತ್ತು. ಸೊ ನಮ್ಮ ಭಾರತ ದೇಶದಿಂದ ಅನೇಕ ಜನಗಳು ಓದಲಿಕ್ಕೆ ಅಂತೇಳಿ ಇಂಗ್ಲೆಂಡ್ಗೆ ಹೋಗಿರ್ತಾ ಇದ್ರು. ಅವರಿಗೆ ಮದುವೆ ಆಗಿದ್ದರೂ ಕೂಡ ಅವರು ಮದುವೆ ಆಗಿಲ್ಲ ಅಂಥೇಳಿ ಸುಳ್ಳು ಹೇಳ್ತಾ ಇದ್ರು. ಯಾಕೆಂದರೆ ಅಲ್ಲಿ ವಿದ್ಯಾರ್ಥಿಗಳು ಇರ್ತಾ ಇದ್ರು, ಅವರ ಜೊತೆ ಫ್ಲರ್ಟಿಂಗ್ ಮಾಡಲಿಕ್ಕೆ ಅಥವಾ ಹರಟೆ ಹೊಡಲಿಕ್ಕೆ. ಒಂದು ವೇಳೆ ಮದುವೆ ಆಗಿದೆ ಅಂತ ಗೊತ್ತಾದರೆ ಇವ್ರ ಜೊತೆ ಯಾರೂ ಕೂಡ ಸರಿಯಾಗಿ ಬೆರೀತಾ ಇರಲಿಲ್ಲ. ಆ ಕಾರಣದಿಂದ ಇವರೆಲ್ಲ ತಾವು ಮದುವೆ ಆಗಿರ್ತಕ್ಕಂತಹ ಒಂದು ವಿಚಾರವನ್ನು ಮುಚ್ಚಿಡ್ತಾ ಇದ್ರು. ಸೊ ಗಾಂಧೀಜಿಯವರು ಕೂಡ ಆರಂಭದಲ್ಲಿ ಇದನ್ನೇ ಫಾಲೋ ಮಾಡಿರ್ತಾರೆ, ಮತ್ತು ಅದರಿಂದ ಏನು ತೊಂದರೆ ಆಯಿತು, ಅದರಿಂದ ಯಾವ ರೀತಿ ಹೊರಗಡೆ ಅವರು ಬಂದರು ಅಂತಕ್ಕಂಥದ್ದನ್ನು ನಾವು ಈ ಒಂದು ಎಸೆಯಲ್ಲಿ ಅಥವಾ ಅವರ ಒಂದು ಆತ್ಮಕಥೆಯ ಒಂದು ಭಾಗದಲ್ಲಿ ನೋಡ್ತಾ ಹೋಗ್ತೇವೆ. ಬನ್ನಿ, ಈಗ ಪ್ಯಾರಾಗ್ರಾಫ್ ವೈಸ್ ನಾವು ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ದೇರ್ ವರ್ ಕಂಪ್ಯಾರಿಟಿವ್ಲಿ ಫ್ಯೂ ಇಂಡಿಯನ್ ಸ್ಟೂಡೆಂಟ್ಸ್ ಇನ್ ಇಂಗ್ಲೆಂಡ್ 40 years ago. ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಭಾರತ ದೇಶದಿಂದ ಇಂಗ್ಲೆಂಡ್ಗೆ ಓದಲಿಕ್ಕೆ ಸುಮಾರು 40 ವರ್ಷಗಳ ಹಿಂದೆ ಹೋಗ್ತಾ ಇದ್ರು. ಅಂದರೆ ಈಗಿನ ಸಂಖ್ಯೆ ಇಷ್ಟು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಇಟ್ ವಾಸ್ ಎ ಪ್ರಾಕ್ಟೀಸ್ ವಿತ್ ದೆಮ್ ಟು ಅಫೆಕ್ಟ್ ದ ಬ್ಯಾಚುಲರ್ ಈವನ್ ದೋ ದೇ ಮೈಟ್ ಬಿ ಮ್ಯಾರಿಡ್. ಎಸ್, ಮೊದಲಿಗೆ ಹೇಳಿದಾಗೆ ಅವರು ಮದುವೆ ಆಗಿದ್ರು ಕೂಡ ಏನು ಹೇಳ್ತಾ ಇದ್ರು ಅಂದರೆ ತಾವು ಬ್ಯಾಚುಲರ್ ಅಂತಾನೆ ಹೇಳ್ತಾ ಇದ್ರು. School or college students in England are all bachelors, studies being regarded as incompatible with married life. ಎಸ್, ಒಂದು ವೇಳೆ ಮದುವೆ ಆಗಿಬಿಟ್ರೆ ಓದಲಿಕ್ಕೆ ಆಗೋದಿಲ್ಲ, ಅದು ವಿದ್ಯಾರ್ಥಿಗೆ ಸೂಕ್ತವಾಗಿರ್ತಕ್ಕಂತಹ ಲಕ್ಷಣ ಅಲ್ಲ ಅಂತಕ್ಕಂತಹ ಒಂದು ನಂಬಿಕೆ ಇಂಗ್ಲೆಂಡ್ನಲ್ಲಿ ಇರುತ್ತೆ. ಹಾಗಾಗಿನೇ ಅಲ್ಲಿ ಸ್ಕೂಲ್ಗೆ ಓದ್ತಕ್ಕಂತಹ ಮಕ್ಕಳು ಮತ್ತು ಕಾಲೇಜ್ಗೆ ಹೋಗ್ತಕ್ಕಂತಹ ಮಕ್ಕಳಿರ್ಬೋದು, ಆ ಸ್ಟೂಡೆಂಟ್ಸ್ ಇರ್ಬೋದು, ಯಾರು ಕೂಡ ಮದುವೆ ಆಗಿರ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಬ್ಯಾಚುಲರ್ ಆಗಿ ಇರ್ತಾ ಇದ್ರು. We had that tradition in the good old days, a student then being invariably known as a brahmachari. But in these days we have child marriages, a thing practically unknown in England. ಎಸ್, ನೋಡಿ, ನಮ್ಮ ಭಾರತ ದೇಶದಲ್ಲೂ ಕೂಡ ಅಷ್ಟೇ ಹಿಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಒಂದು ಬಾಲ್ಯ ವಿವಾಹ ಅಂತಕ್ಕಂಥದ್ದು ಇರಲಿಲ್ಲ. ಶಿಕ್ಷಣ ಪಡಿತಕ್ಕಂತಹ ಪ್ರತಿಯೊಬ್ಬರು ಕೂಡ ಬ್ರಹ್ಮಚಾರಿಗಳಾಗಿ ಇರ್ತಾ ಇದ್ರು, ಅವರನ್ನ ಬ್ರಹ್ಮಚಾರಿ ಅಂತೇಳಿ ಕರಿತಾ ಇದ್ರು. ಸೊ ಬಟ್ ದೀಸ್ ಡೇಸ್ ವಿ ಹ್ಯಾವ್ ಚೈಲ್ಡ್ ಮ್ಯಾರೇಜಸ್. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಹೆಂಗಾಗಿರ್ತಕ್ಕಂತಹ ಏಜಲ್ಲಿ ಅಂತ ನಾವು ಹೇಳ್ಬೋದು, ಆ ದಿನಗಳಲ್ಲಿ ಈ ಒಂದು ಬಾಲ್ಯ ವಿವಾಹ ಪದ್ಧತಿ ಜಾರಿಗಿರುತ್ತೆ. ಐ ಥಿಂಕ್ ಪ್ರಾಕ್ಟಿಕಲಿ ಅನ್ನೋನ್ ಇನ್ ಇಂಗ್ಲೆಂಡ್. ಅಂದರೆ ಈ ಬಾಲ್ಯ ವಿವಾಹ ಅಂತಕ್ಕಂತಹ ಒಂದು ಪದ್ಧತಿಯ ಪರಿಚಯನೇ ಆ ಇಂಗ್ಲೆಂಡಲ್ಲಿ ಇರಲಿಲ್ಲ. ಸೊ ಈ ಪದ್ಧತಿ ಇಂಗ್ಲೆಂಡ್ನಲ್ಲಿ ಯಾವತ್ತಿಗೂ ಕೂಡ ಇರಲಿಲ್ಲ. ಒಂದು ಏಜ್ ಬರೋವರೆಗೂ ಅಲ್ಲಿ ಯಾರು ಮದುವೆ ಆಗ್ತಾ ಇರಲಿಲ್ಲ. Indian youths in England therefore felt ashamed to confess that they were married. ಎಸ್, ಇಂಗ್ಲೆಂಡಲ್ಲಿ ಆ ಪದ್ಧತಿ ಇರಲಿಲ್ವಲ್ವಾ, ಹಾಗಾಗಿ ನಮ್ಮ ಭಾರತ ದೇಶದಿಂದ ಯಾರಾದರೂ ಓದಲಿಕ್ಕೆ ಹೋದರೆ ಅವರು ತಮಗೆ ಮದುವೆ ಆಗಿದೆ ಅಂತ ಹೇಳಲಿಕ್ಕೆ ಅಶೇಮ್ಡ್, ಅವರಿಗೆ ನಾಚಿಕೆ ಆಗ್ತಾ ಇತ್ತು. ಹಾಗಾಗಿನೇ ಅವರು ಕನ್ಫೆಸ್ ಅಂದರೆ ತಮಗೆ ಮದುವೆ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ ಇರಲಿಲ್ಲ. There was also another reason for disassembling, namely that in the event of the fact being known, it would be impossible for the young men to go about or flirt with the young girls of the family in which they lived. ಎಸ್, ಈ ರೀತಿ ಒಂದು ವೇಳೆ ತಮಗೆ ಮದುವೆ ಆಗಿದೆ ಅಂತಕ್ಕಂಥದ್ದು ಏನಾದರೂ ಗೊತ್ತಾಗ್ಬಿಟ್ರೆ ಅಲ್ಲಿರ್ತಕ್ಕಂತಹ ಯಂಗ್ ಗರ್ಲ್ಸ್ ಏನಿದ್ರು ಅವರನ್ನು ಇವರ ಜೊತೆ ಬೆರೀಲಿಕ್ಕೆ ಅಥವಾ ಹರಟೆ ಹೊಡಿಲಿಕ್ಕೆ ಯಾರು ಕೂಡ ಬಿಡ್ತಾ ಇರಲಿಲ್ಲ. ಅಂದರೆ ಆ ಫ್ಯಾಮಿಲಿಗಳೇನಿದ್ವೋ ತಮ್ಮ ಮಕ್ಕಳನ್ನು ಈ ಒಂದು ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಜೊತೆ ಬೇರಲಿಕ್ಕೆ ಬಿಡ್ತಾ ಇರಲಿಲ್ಲ, ಇವರಿಗೆ ಮದುವೆ ಆಗಿದೆ ಅಂಥೇಳಿ. ಸೊ ಆ ಕಾರಣದಿಂದನೇ ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಕಂಪ್ನಿ ಯಾರೂ ಸಿಗೋದಿಲ್ಲ, ನಾವು ಒಬ್ಬಂಟಿಯಾಗಿ ಇರಬೇಕಾಗುತ್ತೆ ಅಂಥೇಳಿ ಒಂದು ಕಂಪ್ನಿ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಷಯವನ್ನು ಬಚ್ಚಿಡ್ತಾ ಇದ್ರು. The flirting was more or less innocent.
ಎಸ್, ಫ್ಲರ್ಟಿಂಗ್ ಅಂದರೆ ಇಲ್ಲಿ ಹರಟೆ ಹೊಡೆಯೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಹರಟೆ ಹೊಡಿತಕ್ಕಂಥದ್ದು ಅಂದರೆ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು. ಹಾಗೆ ಸುಮ್ಮನೆ ತಮಾಷೆಯಿಂದ ಸ್ಟೂಡೆಂಟ್ಸ್ಗಳು ಹಾಗೆ ಹರಟೆ ಹೊಡಿತಾ ಇದ್ರು, ಜೊತೆಲಿ ಇರ್ತಾ ಇದ್ರು, ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ. ಪೇರೆಂಟ್ಸ್ ಇವನ್ ಎನ್ಕರೇಜ್ಡ್ ಇಟ್. ಎಸ್, ಅಲ್ಲಿನ ಒಂದು ಪೇರೆಂಟ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಕಾರಣ ಏನು ಅಂತ ಮುಂದೆ ನೋಡ್ತೇವೆ ನಾವು. And that sort of association between young men and young women may even be a necessity there, in view of the fact that every young man has to choose his mate. ಎಸ್, ಮುಂದೆ ತಮ್ಮ ಜೀವನದ ಒಬ್ಬ ಮೇಟ್ ಅಥವಾ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಬ್ಬರಿಗೊಬ್ಬರು ಹರಟೆ ಹೊಡಿತಕ್ಕಂಥದ್ದು ಅವಶ್ಯಕ ಅಂತೇಳಿ ತಂದೆ ತಾಯಿಯು ಕೂಡ ನಂಬಿರ್ತಾರೆ. ಅಂದರೆ ಒಬ್ಬರಿಗೊಬ್ಬರು ಈಗ ಹರಟೆ ಹೊಡಿತಾ ಕಾಲ ಕಳೀತಾ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳಿ, ತಮಗೆ ಬೇಕಾಗಿರ್ತಕ್ಕಂತಹ ಪಾರ್ಟ್ನರನ್ನ ಚೂಸ್ ಮಾಡ್ಕೊಳ್ಳಿ, ಅವರ ಗುಣಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತಂದೆ ತಾಯಿಗಳು ಕೂಡ, ಪೇರೆಂಟ್ಸ್ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. If, however, Indian youths in arrival in England indulge in these relations quite natural to English youths, the result is likely to be disastrous, as has often been ಫೌಂಡ್. ಅಂದರೆ ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತ ಏನು ಹೋಗಿರ್ತಾ ಇದ್ರೋ ಅವರು ಮದುವೆ ಆಗಿದ್ರು ಕೂಡ ಈ ವಿಷಯವನ್ನು ಮುಚ್ಚಿಟ್ಟು ಅನೇಕ ಸಂದರ್ಭದಲ್ಲಿ ಒಂದು ಇಂಗ್ಲೆಂಡಿನ ಗರ್ಲ್ಸ್ ಜೊತೆ ಹರಟೆ ಹೊಡಿತಾ ಇದ್ರು. ಇದರಿಂದ ಮುಂದೆ ತುಂಬಾ ಡಿಸಾಸ್ಟ್ರಸ್ ಅಂದರೆ ತೊಂದರೆಗಳು ಉಂಟಾಗ್ತಾ ಇದ್ವು. ಅಂದರೆ ಮದುವೆ ಆಗಿಲ್ಲ ಅಂತ ಏನು ಇವರು ಹೇಳಿರ್ತಾ ಇದ್ರು, ಮುಂದೆ ಒಂದಿನ ಮದುವೆ ಆಗಿರ್ತಕ್ಕಂಥದ್ದು ಗೊತ್ತಾದಾಗ ಅನೇಕ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತಾ ಇದ್ವು. ಸೊ ಸುಳ್ಳಿನಿಂದ ಅನೇಕ ಸಮಸ್ಯೆಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದ್ವು. I saw that our youths had succumbed to the temptation and chosen a life of untruth for the sake of companionships, which, however innocent in the case of English youths, were for them undesirable. ಎಸ್ ನೋಡಿ, ನಮ್ಮ ಭಾರತ ದೇಶದವರು ಯಾಕೆ ಆ ರೀತಿ ಸತ್ಯವನ್ನು ಮುಚ್ಚಿಡ್ತಾ ಇದ್ರು ಅಂದರೆ ಫಾರ್ ದ ಸೇಕ್ ಆಫ್ ಕಂಪ್ಯಾನಿಯನ್ಶಿಪ್ಸ್. ಮೊದಲಿಗೆ ಹೇಳಿದಾಗೆ ಅವರಿಗೆ ಜೊತೆಗಾರರು ಬೇಕಾಗಿತ್ತು. ಅಂದರೆ ಸಂಬಂಧಿಗಳೆಲ್ಲ ನಮ್ಮ ಭಾರತ ದೇಶದಲ್ಲಿ ಇರ್ತಾ ಇದ್ರು, ಆ ಒಂದು ಒಬ್ಬಂಟಿಗತನ ಕಾಡಬಾರ್ದು ಅಂತೇಳಿ ಅಲ್ಲಿರ್ತಕ್ಕಂಥವ್ರ ಜೊತೆ ಬೆರಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವರು ತಮಗೆ ಏನು ಮದುವೆ ಆಗಿರುತ್ತೋ ಅದನ್ನು ಮುಚ್ಚಿಡ್ತಾ ಇದ್ರು. ಬಟ್ ಇಂಗ್ಲೆಂಡಿನ ವಿದ್ಯಾರ್ಥಿಗಳಿಗೆ ಇದರ ಒಂದು ರಿಯಾಲಿಟಿ ಏನು ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಇದರಿಂದನೇ ಮುಂದೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ವು. ಐ ಟು ಕಾಟ್ ದ ಕಂಟೇಜಿಯನ್. ಅಂದರೆ ನಮ್ಮ ಗಾಂಧೀಜಿಯವ್ರಿಗೂ ಕೂಡ ಈ ಒಂದು ಸುಳ್ಳು ಹೇಳ್ತಕ್ಕಂಥದ್ದು, ಅಂದರೆ ನನಗೆ ಮದುವೆ ಆಗಿಲ್ಲ ಅಂತಕ್ಕಂತಹ ಏನು ಸುಳ್ಳು ಹೇಳೋದಿದೆ ಅಲ್ವಾ, ಆ ಒಂದು ರೋಗ ಇವರಿಗೆ ಇರುತ್ತೆ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಐ ಡಿಡ್ ನಾಟ್ ಹೆಸಿಟೇಟ್ ಟು ಪಾಸ್ ಮೈ ಸೆಲ್ಫ್ ಆಫ್ ಆ್ಯಸ್ ಎ ಬ್ಯಾಚುಲರ್ ದೋ ಐ ವಾಸ್ ಮ್ಯಾರಿಡ್ ಆ್ಯಂಡ್ ದ ಫಾದರ್ ಆಫ್ ಎ ಸನ್. ತಮಗೆ ಮದುವೆಯಾಗಿ ಒಂದು ಮಗು ಇದ್ದರೂ ಕೂಡ ಒಬ್ಬ ಮಗ ಇದ್ದಾನೆ ಅಂತಕ್ಕಂಥದ್ದನ್ನು ಅವರು ಬಚ್ಚಿಟ್ಟಿರ್ತಾರೆ. ಬಟ್ ಐ ವಾಸ್ ನನ್ ದ ಹ್ಯಾಪಿಯರ್ ಫಾರ್ ಬೀಯಿಂಗ್ ಅ ಡಿಸೆಂಬ್ಲರ್. ಈ ರೀತಿ ಸುಳ್ಳು ಹೇಳಿರೋದ್ರಿಂದ ಅವರಿಗೆ ಸಮಾಧಾನ ಇರೋದಿಲ್ಲ. ಓನ್ಲಿ ಮೈ ರಿಸರ್ವ್ ಆ್ಯಂಡ್ ಮೈ ರಿಟರ್ನ್ಸ್ ಸೇವ್ಡ್ ಮೀ ಫ್ರಮ್ ಗೋಯಿಂಗ್ ಇನ್ ಟು ಡೀಪರ್ ವಾಟರ್ಸ್. ಇಫ್ ಐ ಡಿಡ್ ನಾಟ್ ಟಾಕ್, ನೋ ಗರ್ಲ್ ವುಡ್ ಥಿಂಕ್ ಇಟ್ ವರ್ತ್ ಹರ್ ವೈಲ್ ಟು ಎಂಟರ್ ಇನ್ ಟು ಕಾನ್ವರ್ಜೇಷನ್ ವಿತ್ ಮೀ ಆರ್ ಟು ಗೋ ಔಟ್ ವಿತ್ ಮೀ. ಈ ರೀತಿ ಒಂದು ಮದುವೆ ಆಗಿರೋದನ್ನು ಹೇಳಿಬಿಟ್ರೆ ಅಲ್ಲಿರ್ತಕ್ಕಂತಹ ಯಾವ ಗರ್ಲ್ ಕೂಡ ಇವ್ರ ಜೊತೆ ಬೇರೆಯೋದಿಲ್ಲ ಅಂತಕ್ಕಂತಹ ವಿಷಯ ಇವ್ರಿಗೆ ತಿಳಿದಿರುತ್ತೆ. My cowardice was on a par with my reserve. It was customary in families like the one in which I was staying at Winter for the daughter of the landlady to take out guests for a walk. ಎಸ್, ಒಂದು ಸಾರಿ ನೋಡಿ, ಇವರು ವಾಸವಾಗಿರ್ತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ವೆಂಟರ್ ಅಂತಕ್ಕಂತಹ ಒಂದು ಪ್ಲೇಸ್ ಇರುತ್ತೆ. ಆ ವೆಂಟರ್ ಅಂತಕ್ಕಂಥ ಪ್ಲೇಸಲ್ಲಿ ಇವರು ಏನು ವಾಸ ಮಾಡ್ತಾ ಇರ್ತಾರೋ ಆ ಲ್ಯಾಂಡ್ ಲೇಡಿ ಅಂದರೆ ಆ ಓನರ್ ಏನಿರ್ತಾರೋ ಇವರು ವಾಸವಾಗಿರ್ತಕ್ಕಂತಹ ಸ್ಥಳದ್ದು ಅವರಿಗೆ ಒಬ್ಬ ಮಗಳಿರ್ತಾಳೆ, ಡಾಟರ್ ಇರ್ತಾಳೆ. ಒಂದು ಸಾರಿ ಆ ಡಾಟರ್ ಏನು ಮಾಡ್ತಾಳೆ, ಈ ಮಹಾತ್ಮ ಗಾಂಧೀಜಿಯವರನ್ನು ಕರೆದುಕೊಂಡು ಒಂದು ವಾಕ್ ಹೋಗ್ತಾ ಇದ್ದಾರೆ. ಅಂದರೆ ಆ ಒಂದು ಪದ್ಧತಿಯಲ್ಲಿರುತ್ತೆ ಗೆಸ್ಟ್ಗಳನ್ನು ಹೊರಗಡೆ ವಾಕ್ ಕರ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಅವರ ಮಗಳು ಗಾಂಧೀಜಿಯವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾಳೆ. ಮೈ ಲ್ಯಾಂಡ್ ಲೇಡೀಸ್ ಡಾಟರ್ took me one day to the lovely hills round Winter. ತುಂಬ ಸುಂದರವಾಗಿರ್ತಕ್ಕಂತಹ ಪ್ಲೇಸಲ್ಲಿ ಇರುತ್ತೆ. ಹಿಲ್ ಅಂದರೆ ಪರ್ವತಗಳು ಅಂತ. ಸೊ ಪರ್ವತಗಳಿಂದ ತುಂಬಿರ್ತಕ್ಕಂತಹ ಬ್ಯೂಟಿಫುಲ್ ಪ್ಲೇಸಲ್ಲಿ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಐ ವಾಸ್ ನೋ ಸ್ಲೋ ವಾಕರ್, ಬಟ್ ಮೈ ಕಂಪ್ಯಾನಿಯನ್ ವಾಕ್ಡ್ ಇವನ್ ಫಾಸ್ಟರ್, ಡ್ರ್ಯಾಗಿಂಗ್ ಮೀ ಆಫ್ಟರ್ ಹರ್ ಆ್ಯಂಡ್ ಚಾಟರಿಂಗ್ ಅವೇ ಆಲ್ ದ ವೈಲ್. ಎಸ್, ಹಾಗೆ ಹರಟೆ ಹೊಡಿತಾ ನಮ್ಮ ಗಾಂಧೀಜಿಯವರು ವೇಗವಾಗಿ ನಡೀತಾ ಇರ್ತಾರೆ. ಬಟ್ ಆ ಹುಡುಗಿ ಏನಿದ್ಲು ಅವಳು ತುಂಬಾ ಸ್ಪೀಡಾಗಿ ನಡೀತಾ ಇದ್ಲು. ಗಾಂಧೀಜಿಯವ್ರನ್ನ ಹಿಡಿದು
ಡ್ರ್ಯಾಗಿಂಗ್ ಹಾಗೆ ಎಳಿತಾ ಇರ್ತಾಳೆ, ಅಂದರೆ ಬೇಗ ಬೇಗ ಮೇಲ್ಗಡೆ ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಇವ್ರ ಜೊತೆ ತುಂಬಾ ಚಾಟರಿಂಗ್ ಅಂದರೆ ಏನೇನೋ ಮಾತನಾಡ್ತಾ ಹರಟೆ ಹೊಡಿತಾ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಐ ರೆಸ್ಪಾಂಡೆಡ್ ಟು ಹರ್ ಚಾಟರ್ ಸಮ್ಟೈಮ್ಸ್ ವಿತ್ ಅ ವಿಸ್ಪರ್ಡ್ ಎಸ್ ಆರ್ ನೋ. ಎಸ್, ಅವಳು ಏನೋ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ಲು, ಏನೇನೋ ಹೇಳ್ತಾ ಇದ್ಲು. ಆದರೆ ಗಾಂಧೀಜಿಯವರು ಜಾಸ್ತಿ ಮಾತಾಡೋದಿಲ್ಲ, ಅವರು ಎಸ್, ಹೌದು, ನೋ, ಇಲ್ಲ ಅಂತಕ್ಕಂತಹ ಪದಗಳನ್ನು ಮಾತ್ರ ಬಳಸ್ತಾ ಇರ್ತಾರೆ. ಆರ್ ಎಟ್ ದ ಮೋಸ್ಟ್ ಎಸ್, ಹೌ ಬ್ಯೂಟಿಫುಲ್. ಎಸ್, ಕೆಲವೊಂದು ಸರಿ ಹೌದೌದು, ತುಂಬ ಸುಂದರವಾಗಿದೆ ಅಂತೇಳಿ ಅವರು ಹೇಳ್ತಾ ಇರ್ತಾರೆ. ಶಿ ವಾಸ್ ಫ್ಲೈಯಿಂಗ್ ಲೈಕ್ ಎ ಬರ್ಡ್ ವೈಲಿಸ್ಟ್ ಐ ವಾಸ್ ವಂಡರಿಂಗ್ ವೆನ್ ಐ ಶುಡ್ ಗೆಟ್ ಬ್ಯಾಕ್ ಹೋಮ್. ಎಸ್, ಅವಳು ಪಕ್ಷಿ ಥರ ಮುಂದೆ ಮುಂದೆ ಹಾರಿ ಹೋಗ್ತಾ ಇರ್ತಾಳೆ. ಅಂದರೆ ಅವಳಿಗೆ ಯಾವುದೇ ಕಷ್ಟ ಆಗ್ತಾ ಇಲ್ಲ, ಸುಲಭವಾಗಿ ಮೇಲೆ ಏರ್ತಾ ಇದ್ದಾಳೆ. ಗಾಂಧೀಜಿಯವರಿಗೆ ಕಷ್ಟ ಆಗ್ತಾ ಇದೆ. ಸೊ ಅವ್ರಿಗೆ ಐ ಶುಡ್ ಗೆಟ್ ಬ್ಯಾಕ್ ಹೋಮ್ ಅಂದರೆ ನಾನು ಇಲ್ಲಿಂದ ಮನೆಗೆ ವಾಪಸ್ ಹೋಗಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯ ಅವ್ರಿಗಿರುತ್ತೆ. ಅಂದರೆ ಇನ್ನು ಹರಟೆ ಹೊಡಿತಾ ಮುಂದೆ ಸಾಗಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ಆ ಹುಡುಗಿ ಏನಿದ್ಲೋ ತುಂಬ ಕ್ಲೋಸ್ ಆಗಿ ಬಿಹೇವಿಯರ್ನ ಮಾಡ್ತಾ ಇರ್ತಾಳೆ, ಅದು ಗಾಂಧೀಜಿಯವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. We thus reached the top of a hill. How to get down again was the question. ಹೇಗೋ ಆ ಒಂದು ಹಿಲ್ಲನ್ನು ಬೆಟ್ಟವನ್ನು ಏರ್ತಾರೆ, ಬಟ್ ಯಾವ ರೀತಿ ಕೆಳಗಡೆ ಇಳಿಯೋದು ಅಂತಕ್ಕಂತಹ ಪ್ರಶ್ನೆ ಇವರಿಗೆ ಮೂಡುತ್ತೆ. ಯಾಕೆಂದರೆ ಹತ್ತಬೇಕಾದ್ರೆ ಗಾಂಧೀಜಿಯವರಿಗೆ ತುಂಬಾ ಕಷ್ಟ ಆಗಿರುತ್ತೆ. In spite of her high-heeled boots, this sprightly young lady of 25 darted down the hill like an arrow. ಎಸ್, ಯಾವ ರೀತಿ ಮೇಲ್ಗಡೆ ಏರಿದ್ರು, ಈಗ ಬಾಣದಂತೆ ಅವಳು ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇದ್ದಾಳೆ. 25 ಅಂತಕ್ಕಂಥದ್ದು ಅವಳ ಏಜ್ ಆಗಿದೆ, ಅಂದರೆ ತುಂಬ ಸ್ಪೀಡಾಗಿನೇ ಕೆಳಗಡೆ ಅವಳು ಇಳಿತಾ ಇದ್ದಾಳೆ. ಐ ವಾಸ್ ಶೇಮ್ ಫೇಸ್ಡ್ಲಿ ಸ್ಟ್ರಗಲಿಂಗ್ ಟು ಗೆಟ್ ಡೌನ್. ಗಾಂಧೀಜಿಯವರಿಗೆ ಕೆಳಗಡೆ ಇಳಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಶಿ ಸ್ಟುಡ್ ಅಟ್ ದ ಫೂಟ್ ಸ್ಮೈಲಿಂಗ್ ಆ್ಯಂಡ್ ಚ್ಯೂರಿಂಗ್ ಮೀ ಆ್ಯಂಡ್ ಆಫರಿಂಗ್ ಟು ಕಮ್ ಆ್ಯಂಡ್ ಡ್ರ್ಯಾಗ್ ಮೀ. ಎಸ್, ಗಾಂಧೀಜಿಯವರಿಗೆ ಅವಳು ಏನು ಮಾಡ್ತಾಳೆ, ಹೆಲ್ಪಿಂಗ್ ಹ್ಯಾಂಡನ್ನು ಕೊಡ್ತಾಳೆ. ಅಂದರೆ ಗಾಂಧೀಜಿಯವ್ರನ್ನ ಕೆಳಗಡೆ ಇಳಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಮತ್ತು ಅವಳು ಸ್ಮೈಲಿಂಗ್ ನಗ್ತಾ ಇದ್ದಾಳೆ ಗಾಂಧೀಜಿಯವರ ಪರಿಸ್ಥಿತಿಯನ್ನು ನೋಡಿ. ಮತ್ತು ಗಾಂಧೀಜಿಯವರಿಗೆ ಚಿಯರಿಂಗ್ ಮೀ ಅಂದರೆ ಎನ್ಕರೇಜ್ ಮಾಡ್ತಾ ಇದ್ದಾಳೆ, ನಿಮ್ಮ ಕಡೆಯಿಂದ ಸಾಧ್ಯ ಬನ್ನಿ ಅಂತೇಳಿ ಒಂದು ಅವ್ರಿಗೆ ಚಿಯರ್ ಅಪ್ ಮಾಡ್ತಾ ಇದ್ದಾಳೆ. ಹೌ ಕುಡ್ ಐ ಬಿ ಸೋ ಚಿಕನ್ ಹಾರ್ಟೆಡ್ ವಿತ್ ದ ಗ್ರೇಟೆಸ್ಟ್ ಡಿಫಿಕಲ್ಟಿ ಆ್ಯಂಡ್ ಕ್ರಾಲಿಂಗ್ ಅಟ್ ಇಂಟರ್ವಲ್ಸ್ ಐ ಸಮ್ ಹೌ ಮ್ಯಾನೇಜ್ ಟು ಸ್ಕ್ರ್ಯಾಂಬಲ್ ಟು ದ ಬಾಟಮ್. ಹೇಗೋ ಕಷ್ಟಪಟ್ಟು ಗಾಂಧೀಜಿಯವರು ಆ ಒಂದು ಬಾಟಮ್ಗೆ ಅಂದರೆ ಆ ಒಂದು ಹಿಲ್ಸನ್ನು ಬಿಟ್ಟು ಕೆಳಗಡೆ ಇಳಿತಾ ಇದ್ದಾರೆ. ಶಿ ಲೌಡ್ಲಿ ಲಾಫ್ಟ್ ಬ್ರೇವೋ ಆ್ಯಂಡ್ ಶೇಮ್ಡ್ ಮೀ ಆಲ್ ದ ಮೋರ್ ಆ್ಯಸ್ ವೆಲ್ ಶಿ ಮೈಟ್. ಎಸ್, ಅವಳು ತಮಾಷೆ ಮಾಡ್ಕೊಂಡು ಬ್ರೇವೋ ಅಂದರೆ ನೀವು ತುಂಬ ಧೈರ್ಯಶಾಲಿ ಅಂತೇಳಿ ತಮಾಷೆಯಾಗಿಯೇ ಹೇಳ್ತಾಳೆ. ಯಾಕೆಂದರೆ ಗಾಂಧೀಜಿಯವ್ರಿಗೆ ಕಷ್ಟ ಆಗಿರುತ್ತೆ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ. ಸೊ ಶಿ ವಾಸ್ ಮಾಕಿಂಗ್. ನೆಕ್ಸ್ಟ್ ನೋಡಿ, ಬಟ್ ಐ ಕುಡ್ ನಾಟ್ ಎಸ್ಕೇಪ್ ಸ್ಕೇರ್ಲೆಸ್ ಎವ್ರಿವೇರ್. ಅಂದರೆ ಆ ಒಂದು ಸತ್ಯವನ್ನು ಏನು ಮುಚ್ಚಿಟ್ಟಿರ್ತಾರೋ ಎಲ್ಲ ಕಡೆಯೂ ಆ ಸತ್ಯವನ್ನು ಮುಚ್ಚಿಡಲಿಕ್ಕೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಬೇಕಲ್ವ, ಆ ರೀತಿ. ಫಾರ್ ಗಾಡ್ ವಾಂಟೆಡ್ ಟು ರಿಡ್ ಮೀ ಆಫ್ ದ ಕ್ಯಾಂಕರ್ ಆಫ್ ಅನ್ಟ್ರೂತ್. ಐ ಒನ್ಸ್ ವೆಂಟ್ ಟು ಬ್ರೈಟಾನ್ ಆನದರ್ ವಾಟರಿಂಗ್ ಪ್ಲೇಸ್ ಲೈಕ್ ವೆಂಟರ್. ಎಸ್, ಇವರು ಸತ್ಯ ಹೇಳ್ತಕ್ಕಂತಹ ಒಂದು ಸಂದರ್ಭ ಬರುತ್ತೆ, ಅದರ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಇನ್ನೊಂದು ಸಾರಿ ಇವರು ಎಲ್ಲಿರ್ತಾರೆ ನೋಡಿ, ಒಂದು ಪ್ಲೇಸಲ್ಲಿ ಇರ್ತಾರೆ, ಬ್ರೈಟಾನ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ವಾಸವಾಗಿರ್ತಾರೆ. ದಿಸ್ ವಾಸ್ ಬಿಫೋರ್ ದ ವೆಂಟರ್ ವಿಸಿಟ್. ಅಂದರೆ ನಾವು ಮೊದಲಿಗೇನೋ ಒಂದು ಇನ್ಸಿಡೆಂಟನ್ನು ವೆಂಟರಲ್ಲಿ ಆ ಹುಡುಗಿ ಬೆಟ್ಟವನ್ನು ಏರ್ತಾ ಕರ್ಕೊಂಡು ಹೋಗಿರ್ತಾಳಲ್ವ, ಅದಕ್ಕಿಂತ ಮೊದಲಾಗಿರ್ತಕ್ಕಂತಹ ಇನ್ಸಿಡೆಂಟ್ ಇದಾಗಿರುತ್ತೆ. ಐ ಮೆಟ್ ದೇರ್ ಅಟ್ ಎ ಹೋಟೆಲ್ ಆ್ಯನ್ ಓಲ್ಡ್ ವಿಡೋ ಆಫ್ ಮಾಡರೇಟ್ ಮೀನ್ಸ್. ಎಸ್, ಒಂದು ಹೋಟೆಲಲ್ಲಿ ಇವರು ಒಬ್ಬ ಓಲ್ಡ್ ವಿಡೋ ಅಂದರೆ ಒಬ್ಬ ವಿಧವೆಯನ್ನು, ತುಂಬ ವಯಸ್ಸಾಗಿರ್ತಕ್ಕಂತಹ ಒಬ್ಬ ವಿಧವೆಯನ್ನು ಭೇಟಿ ಆಗ್ತಾರೆ. ಮಾಡರೇಟ್ ಮೀನ್ಸ್ ಅಂದರೆ ಅವಳು ತುಂಬ ಅಷ್ಟೊಂದು ಶ್ರೀಮಂತ ಏನಾಗಿರೋದಿಲ್ಲ, ಒಂದು ಬಡತನ ಅಥವಾ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವು ಹೇಳ್ಬೋದು. ಸೊ ಆ ರೀತಿ ಇರ್ತಾಳೆ. ದಿಸ್ ವಾಸ್ ಮೈ ಫಸ್ಟ್ ಇಯರ್ ಇನ್ ಇಂಗ್ಲೆಂಡ್. ನಮ್ಮ ಗಾಂಧೀಜಿಯವರು ಇನ್ ಇಂಗ್ಲೆಂಡ್ ಹೋಗಿರ್ತಾರಲ್ವ, ಆ ಒಂದು ಮೊದಲನೇ ವರ್ಷ ಅದಾಗಿರುತ್ತೆ. ದ ಕೋರ್ಸಸ್ ಆನ್ ದ ಮೆನು ವರ್ ಆಲ್ ಡಿಸ್ಕ್ರೈಬ್ಡ್ ಇನ್ ಫ್ರೆಂಚ್ ವಿಚ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಏನು ಹೋಟೆಲಲ್ಲಿ ಒಂದು ಮೆನುವನ್ನು ಕೊಟ್ಟಿರ್ತಾರಲ್ವ, ಆ ಮೆನುವಲ್ಲಿ ಏನು ಆ ಫುಡ್ ಐಟಮ್ಸ್ಗೆ ಲಿಸ್ಟ್ ಏನಿರುತ್ತಲ್ವ, ಅದು ಗಾಂಧೀಜಿಯವರಿಗೆ ಅರ್ಥ ಆಗೋದಿಲ್ಲ. ಇದಕ್ಕೆ ಕಾರಣ ಏನಂದರೆ ಅದು ಫ್ರೆಂಚ್ ಭಾಷೆಯಲ್ಲಿ ಇರುತ್ತೆ ಆ ಒಂದು ಮೆನು. ಐ ಸ್ಯಾಟ್ ಅಟ್ ದ ಸೇಮ್ ಟೇಬಲ್ ಆ್ಯಸ್ ದ ಓಲ್ಡ್ ಲೇಡಿ. ಎಸ್, ಆ ಒಂದು ಓಲ್ಡ್ ಲೇಡಿ ಏನು ಕೂತ್ಕೊಂಡಿದ್ಲಲ್ವ, ಅದೇ ಟೇಬಲ್ ಹತ್ರನೇ ಗಾಂಧೀಜಿಯವರು ಕೂಡ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಬಟ್ ಆ ಒಂದು ಮೆನು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಶಿ saw that I was a stranger and puzzled and immediately came to my aid. ಎಸ್, ಇವರು ಗಾಂಧೀಜಿಯವರು ಏನು ಆ ಮೆನುವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇರ್ತಾರೋ ಅದನ್ನು ಆ ಒಂದು ಮಹಿಳೆ ನೋಡ್ತಾಳೆ. ಯು ಸೀಮ್ ಟು ಬಿ ಅ ಸ್ಟ್ರೇಂಜರ್ ಸಿ ಸೆಡ್
ಆ್ಯಂಡ್ ಲುಕ್ ಪರ್ಪ್ಲೆಕ್ಸ್ಡ್. ಎಸ್, ನೀವು ಇಲ್ಲಿಗೆ ಹೊಸಬ್ರಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಅವಳು ಕೇಳ್ತಾ ಇದ್ದಾಳೆ. ನೀವು ಇಲ್ಲಿಗೆ ಹೊಸಬ್ರು ಇರಬೇಕು. ವೈ ಹ್ಯಾವ್ ಯು ನಾಟ್ ಆರ್ಡರ್ ಎನಿಥಿಂಗ್? ಯಾಕೆ ನೀವು ಏನನ್ನು ಆರ್ಡರ್ ಮಾಡ್ತಾ ಇಲ್ಲ, ಸುಮ್ಮನೆ ಮೆನುವನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಏನು ಕಾರಣ ಅಂತೇಳಿ ಕೇಳ್ತಾ ಇದ್ದಾಳೆ. ಐ ವಾಸ್ ಸ್ಪೆಲ್ಲಿಂಗ್ ಥ್ರೂ ದ ಮೆನು ಆ್ಯಂಡ್ ಪ್ರಿಪೇರಿಂಗ್ ಟು ascertain the ingredients of the courses from the waiter. When the good lady thus intervened, I thanked her and explaining my difficulty told her that I was at a loss to know which of the courses were vegetarian as I did not understand French. ಎಸ್, ಇವರೇನು ಕಷ್ಟಪಡ್ತಾ ಇರ್ತಾರೋ ಅದನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ. ಆ ಮೆನುವಲ್ಲಿರ್ತಕ್ಕಂತಹ ಯಾವುದೇ ಒಂದು ಐಟಮನ್ನು ಗಾಂಧೀಜಿಯವರಿಗೆ ಗುರುತಿಸಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಮೆನುವನ್ನು ತೆಗೆದುಕೊಂಡು ಅವಳು ಗಾಂಧೀಜಿಯವರಿಗೆ ಓದಿ ಹೇಳ್ತಾ ಇದ್ದಾಳೆ, ಇದರಲ್ಲಿ ಯಾವುದು ವೆಜಿಟೇರಿಯನ್ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ವೆಜಿಟೇರಿಯನ್ ಫುಡ್ ಬೇಕು ಅಂತ ಗಾಂಧೀಜಿಯವರು ಅವಳ ಹತ್ರ ಹೇಳ್ತಾರೆ. ಲೆಟ್ ಮಿ ಹೆಲ್ಪ್ ಯು ಶಿ ಸೆಡ್. ಎಸ್, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತೇಳಿ ಆ ಓಲ್ಡ್ ಲೇಡಿ ಹೇಳ್ತಾರೆ. ಐ ಶಾಲ್ ಎಕ್ಸ್ಪ್ಲೇನ್ ದ ಕಾರ್ಡ್ ಟು ಯು ಆ್ಯಂಡ್ ಶೋ ಯು ವಾಟ್ ಯು ಮೇ ಈಟ್. ಎಸ್, ನಾನು ಕಾರ್ಡಲ್ಲಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ನಿನಗೇನು ಬೇಕು ಅಂತಕ್ಕಂಥದ್ದನ್ನು ತಿನ್ನಲಿಕ್ಕೆ ನೀವು ಸೆಲೆಕ್ಟ್ ಮಾಡ್ಬೋದು ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಐ ಗ್ರೇಟ್ಫುಲಿ ಅವೈಲ್ಡ್ ಮೈ ಸೆಲ್ಫ್ ಆಫ್ ಹರ್ ಹೆಲ್ಪ್. ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ಆ್ಯನ್ acquaintance that ripened into friendship and was kept up all through my stay in England and long after. ಎಸ್, ಈ ರೀತಿ ಆ ಒಂದು ಹೋಟೆಲಲ್ಲಿ ಏನು ಅವರಿಬ್ಬರ ಮಧ್ಯೆ ಒಂದು ಸಂಭಾಷಣೆ ಆರಂಭ ಆಗುತ್ತೋ ಅದು ಮುಂದೆ ರೈಪಂಡ್ ಇಂಟು ಫ್ರೆಂಡ್ಶಿಪ್, ಅಂದರೆ ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗುತ್ತೆ. ಗಾಂಧೀಜಿಯವರು ಆ ಇಂಗ್ಲೆಂಡಲ್ಲಿರೋವರೆಗೂ ಮತ್ತು ಲಾಂಗ್ ಆಫ್ಟರ್ ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ಬಂದ ಮೇಲೂ ಕೂಡ ಅವರ ಒಂದು ಫ್ರೆಂಡ್ಶಿಪ್ ಹಾಗೇನೆ ಉಳ್ಕೊಂಡಿರುತ್ತೆ. She gave me her London address and invited me to dine at her house every Sunday. ಎಸ್, ಏನು ಆ ಮಹಿಳೆ ಲಂಡನ್ನಲ್ಲಿ ವಾಸವಾಗಿರ್ತಾಳೆ, ಅವಳ ಒಂದು ಮನೆಯ ಅಡ್ರೆಸ್ಸನ್ನು ಕೂಡ ಗಾಂಧೀಜಿಯವರಿಗೆ ಕೊಡ್ತಾಳೆ ಮತ್ತು ಪ್ರತಿ ಸಂಡೇ ನೋಡಿ ಎವ್ರಿ ಸಂಡೇ ಗಾಂಧೀಜಿಯವರನ್ನ ಊಟಕ್ಕೆ ಆಹ್ವಾನಿಸ್ತಾ ಇರ್ತಾಳೆ. ಆನ್ ಸ್ಪೆಷಲ್ ಒಕೇಶನ್ಸ್ ಆಲ್ಸೋ ಶಿ ವುಡ್ ಇನ್ವೈಟ್ ಮೀ, ಹೆಲ್ಪ್ ಮೀ ಟು ಕಾಂಕರ್ ಮೈ bashfulness and introduce me to young ladies and draw me into conversation with them. ಎಸ್, ಮನೆಗೆ ಕರೀತಾಳೆ ಮತ್ತು ಅದ್ರ ಜೊತೆಗೆ ನೋಡಿ ಸಂಡೇ ಒಂದ್ಸರಿ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾದರೂ ಸ್ಪೆಷಲ್ ಒಕೇಶನ್ಸ್, ಹಬ್ಬ ಹರಿದಿನಗಳಿದ್ದಾಗಲೂ ಕೂಡ ಗಾಂಧೀಜಿಯವರಿಗೆ ಇನ್ವಿಟೇಷನನ್ನು ಅವಳು ಕೊಡ್ತಾ ಇದ್ದಾಳೆ. ಮತ್ತು ಹೆಲ್ಪ್ ಮೀ ಟು ಕಾಂಕರ್ ಮೈ ಬ್ಯಾಶ್ಫುಲ್ನೆಸ್, ಅಂದರೆ ಇವ್ರಿಗೇನು ನಾಚಿಕೆಯ ಸ್ವಭಾವ ಇರುತ್ತಲ್ವ ಅದನ್ನು ಹೋಗಲಾಡಿಸ್ಲಿಕ್ಕೆ ಅವಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಗಾಂಧೀಜಿಯವ್ರನ್ನ ಇಂಟ್ರೊಡ್ಯೂಸ್ ಮೀ ಟು ಯಂಗ್ ಲೇಡೀಸ್, ಅಂದರೆ ಅವಳಿಗೆ ಪರಿಚಯ ಇರತಕ್ಕಂತಹ ಹರೆಯದ ಹೆಣ್ಣು ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾಳೆ. ಮತ್ತು ಅವ್ರ ಜೊತೆ ಡ್ರಾ ಮೀ ಇನ್ ಟು ಕಾನ್ವರ್ಜೇಷನ್, ಮಾತನಾಡೋ ರೀತಿಲಿ ಮಾಡ್ತಾಳೆ ಆ ಒಂದು ಮಹಿಳೆಯರ ಜೊತೆ. ಪರ್ಟಿಕ್ಯುಲರ್ಲಿ ಮಾರ್ಕ್ಡ್ ಔಟ್ ಫಾರ್ ದೀಸ್ ಕಾನ್ವರ್ಜೇಷನ್ಸ್ ವಾಸ್ ಎ ಯಂಗ್ ಲೇಡಿ ಹೂ ಸ್ಟೇಡ್ ವಿತ್ ಹರ್. ಎಸ್, ಆ ಒಂದು ಓಲ್ಡ್ ಲೇಡಿ ಏನಿದ್ಲೋ ಅವಳ ಜೊತೆ ಇನ್ನೊಬ್ಬ ಲೇಡಿ, ಒಂದು ಹುಡುಗಿ ವಾಸವಾಗಿರ್ತಾಳೆ. ಅವರಿಗೆ ಅಂದರೆ ಆ ಹುಡುಗಿಗೆ ಇದ್ಲಲ್ವ ಅವಳಿಗೆ ತುಂಬಾ ಸಲಿಗೆಯಿಂದ ಅವಳ ಜೊತೆ ಬೆರೀಲಿಕ್ಕೆ ಅವಳು ಬಿಡ್ತಾ ಇದ್ದಾಳೆ. ಆ್ಯಂಡ್ ಆಫನ್ ವಿ ವುಡ್ ಬಿ ಲೆಫ್ಟ್ ಎಂಟೈರ್ಲಿ ಅಲೋನ್ ಟುಗೆದರ್, ಅಂದರೆ ಇವರಿಬ್ಬರನ್ನೇ ಮಾತನಾಡಲಿಕ್ಕೆ ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಆ ಓಲ್ಡ್ ಲೇಡಿ ಬಿಟ್ಟು ಹೋಗ್ತಾ ಇದ್ಲು. ಐ ಫೌಂಡ್ ಆಲ್ ದಿಸ್ ವೆರಿ ಟ್ರೈಯಿಂಗ್ ಎಟ್ ಫಸ್ಟ್. ಐ ಕುಡ್ ನಾಟ್ ಸ್ಟಾರ್ಟ್ ಎ ಕಾನ್ವರ್ಜೇಷನ್ ನಾರ್ ಕುಡ್ ಐ ಇಂಡಲ್ಜ್ ಇನ್ ಎನಿ ಜೋಕ್ಸ್. ಎಸ್, ಇದು ಕಾಮನ್ ಅಂತ ಮೊದಲಿಗೆ ಗಾಂಧೀಜಿಯವರಿಗೆ ಅನಿಸುತ್ತೆ. ಇವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಭಾಷಣೆಯನ್ನು ಇವರು ಆರಂಭಿಸೋದಿಲ್ಲ, ಅಂದರೆ ಇವರು ಸುಮ್ಮನೆ ಇರ್ತಾರೆ ಮತ್ತು ಯಾವುದೇ ಒಂದು ಜೋಕ್ಸ್ಗಳಲ್ಲೂ ಕೂಡ ಇವರು ಇನ್ವಾಲ್ವ್ ಆಗೋದಿಲ್ಲ, ಅಂದರೆ ತುಂಬ ಸೀರಿಯಸ್ ಆಗಿ ಬಿಹೇವಿಯರನ್ನು ಮಾಡ್ತಾ ಇರ್ತಾರೆ. ಬಟ್ ಶಿ ಪುಟ್ ಮೀ ಇನ್ ದ ವೇ ಐ ಬಿಗ್ಯಾನ್ ಟು ಲರ್ನ್ ಆ್ಯಂಡ್ ಇನ್ ಕೋರ್ಸ್ ಆಫ್ ಟೈಮ್ ಲುಕ್ಡ್ ಫಾರ್ವರ್ಡ್ ಟು ಎವ್ರಿ ಸಂಡೇ ಆ್ಯಂಡ್ ಕೇಮ್ ಟು ಲೈಕ್ ದ ಕಾನ್ವರ್ಜೇಷನ್ಸ್ ವಿತ್ ಅ ಯಂಗ್ ಫ್ರೆಂಡ್. ಎಸ್, ಹಾಗೆ ಅಭ್ಯಾಸ ಆಗ್ತಾ ಆಗ್ತಾ ಪ್ರತಿ ಸಂಡೇ ಏನು ಒಂದು ಹುಡುಗಿ ಇದ್ಲಲ್ವ ಅವಳ ಜೊತೆ ಸಂಭಾಷಣೆ ಮಾಡ್ತಕ್ಕಂಥದ್ದು ಇವರಿಗೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಪ್ರತಿ ಸಂಡೇ ಇವರಿಗೆ ತುಂಬಾ ಲೈಕ್ ಆಗ್ತಾ ಇರುತ್ತೆ, ಅಂದರೆ ಹರಟೆ ಹೊಡಿತಕ್ಕಂಥದ್ದು ಅಭ್ಯಾಸ ಆಗಿಬಿಡುತ್ತೆ. ಶಿ ಫೆಲ್ಟ್ ಇಂಟ್ರೆಸ್ಟೆಡ್ ದ ಓಲ್ಡ್ ಲೇಡಿ ವೆಂಟ್ ಆನ್ ಸ್ಪ್ರೆಡಿಂಗ್ ಹರ್ ನೆಟ್ ವೈಡರ್ ಎವ್ರಿ ಡೇ. ಅಂದರೆ ಆ ಓಲ್ಡ್ ಲೇಡಿ ಇದ್ಲಲ್ವ ಅವಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಇರುತ್ತೆ, ಒಂದು ಬಲೆಯನ್ನು ಬೀಸ್ತಾ ಇದ್ದಾಳೆ. ಶಿ ಫೆಲ್ಟ್ ಇಂಟ್ರೆಸ್ಟೆಡ್ ಇನ್ ಅವರ್ ಮೀಟಿಂಗ್ಸ್. ಎಸ್, ಇವರಿಬ್ಬರು ಅಂದರೆ ಏನು ಗಾಂಧೀಜಿಯವರು ಮತ್ತು ಅವಳ ಮನೆಯಲ್ಲಿದ್ದಂಥ ಒಂದು ಹುಡುಗಿ ಏನಿದ್ಲಲ್ವ ಇವರ ಮೀಟಿಂಗಲ್ಲಿ ಆ ಓಲ್ಡ್ ಲೇಡಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಪಾಸಿಬಲಿ ಶಿ ಹ್ಯಾಡ್ ಹರ್ ಓನ್ ಪ್ಲ್ಯಾನ್ಸ್ ಅಬೌಟ್ ಅಸ್. ಎಸ್, ಗಾಂಧೀಜಿಯವರು ಮತ್ತು ಆ ಹುಡುಗಿಯ ಬಗ್ಗೆ ಯಾವುದೋ ಒಂದು ಪ್ಲ್ಯಾನನ್ನು ಆ ಮಹಿಳೆ ಇಟ್ಕೊಂಡಿರ್ತಾಳೆ, ಅಂದರೆ ಅವರಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತಕ್ಕಂತಹ ಒಂದು ಐಡಿಯಾ ಅವಳಿಗೆ ಇರುತ್ತೆ. ಐ ವಾಸ್ ಇನ್ ಎ
ಕ್ವಾಂಡರಿ, ಗಾಂಧಿಯವರು ತುಂಬ ಗೊಂದಲದಲ್ಲಿದ್ದರು. ಡೈಲೆಮಾ. ಹೌ ಐ ವಿಶ್ಡ್ ಐ ಹ್ಯಾಡ್ ಟೋಲ್ಡ್ ದ ಗುಡ್ ಲೇಡಿ ದ್ಯಾಟ್ ಐ ವಾಸ್ ಮ್ಯಾರಿಡ್. ಎಸ್, ನಾನು ಆ ಓಲ್ಡ್ ಲೇಡಿಗೆ ನನ್ನ ಮದುವೆ ಆಗಿರ್ತಕ್ಕಂಥ ವಿಚಾರವನ್ನು ಹೇಳಿರಬೇಕಾಗಿತ್ತು ಅಂತೇಳಿ ಗಾಂಧೀಜಿಯವರಿಗೆ ಅನ್ನಿಸ್ತಾ ಇದೆ. ಐ ಸೆಡ್ ಟು ಮೈ ಸೆಲ್ಫ್ ಶಿ ವುಡ್ ದೆನ್ ಹ್ಯಾವ್ ನಾಟ್ ಥಾಟ್ ಆಫ್ ಆ್ಯನ್ ಎಂಗೇಜ್ಮೆಂಟ್ ಬಿಟ್ವೀನ್ ಅಸ್. ಈ ರೀತಿ ನಾವು ಪ್ಲ್ಯಾನ್ ಮೊದಲಿಗೆ ಹೇಳಿಬಿಟ್ಟಿದ್ರೆ ಏನು ಆ ಓಲ್ಡ್ ಲೇಡಿ ಪ್ಲ್ಯಾನ್ ಮಾಡ್ತಾ ಇದ್ದಳೋ ಎಂಗೇಜ್ಮೆಂಟನ್ನು ಮಾಡಿಸ್ಲಿಕ್ಕೆ, ಹಾಗೆ ಅಂದ್ಕೊಳ್ತಾ ಇರಲಿಲ್ಲ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ಇಟ್ ಈಸ್ ಹವೆವರ್ ನೆವರ್ ಟೂ ಲೇಟ್ ಟು ಮೆಂಡ್. ಎಸ್, ಇನ್ನೂ ಕೂಡ ಲೇಟ್ ಆಗಿಲ್ಲ ಸರಿಪಡಿಸ್ಲಿಕ್ಕೆ. ಮೆಂಡ್ ಅಂದರೆ ಸರಿಪಡಿಸೋದು ಅಂತೇಳಿ, ಅಂದರೆ ಈಗಲಾದರೂ ನಾನು ಸತ್ಯ ಹೇಳಬೇಕು ಅಂತಕ್ಕಂಥದ್ದು ಗಾಂಧೀಜಿಯವರ ತಲೆಯಲ್ಲಿ ಬರ್ತಾ ಇದೆ. ಇಫ್ ಐ ಡಿಕ್ಲೇರ್ ದ ಟ್ರೂತ್ ಐ ಮೈಟ್ ಎಟ್ ಬಿ ಸೇವ್ಡ್ ಮೋರ್ ಮಿಸರಿ. ಎಸ್, ಈಗಲೇ ಸತ್ಯ ಹೇಳಿಬಿಟ್ರೆ ಇನ್ನೂ ಮುಂದೆ ತೊಂದರೆ ಆಗ್ತಕ್ಕಂಥದ್ದು ತಪ್ಪುತ್ತೆ, ಹೆಚ್ಚಿನ ನೋವನ್ನು ಅನುಭವಿಸೋದು ತಪ್ಪುತ್ತೆ ಅಂತೇಳಿ ಗಾಂಧೀಜಿಯವರು ಅಂದ್ಕೊಳ್ತಾ ಇದ್ದಾರೆ. ವಿತ್ ದೀಸ್ ಥಾಟ್ಸ್ ಇನ್ ಮೈ ಮೈಂಡ್ ಐ ರೋಟ್ ಎ ಲೆಟರ್ ಟು ಹರ್ somewhat to this effect. ಎಸ್, ಈ ರೀತಿ ಅಂದ್ಕೊಂಡು ಆ ಮಹಿಳೆಗೆ ಸತ್ಯವನ್ನು ಹೇಳೋಣ ಅಂಥೇಳಿ ಒಂದು ಲೆಟರನ್ನು ಬರಿತಾ ಇದ್ದಾರೆ. ಆ ಲೆಟರಲ್ಲಿ ಏನು ಬರೆದಿದ್ರು ಅನ್ನೋದನ್ನು ಇಲ್ಲಿ ನಾವು ನೋಡ್ತೇವೆ. ಎವರ್ ಸಿನ್ಸ್ ವಿ ಮೆಟ್ ಅಟ್ ಬ್ರೈಟಾನ್ ಯು ಹ್ಯಾವ್ ಬೀನ್ ಕೈಂಡ್ ಟು ಮೀ. ಅಂದರೆ ನಾನು ಮತ್ತು ನೀನು ಬ್ರೈಟಾನ್ ಆ ಹೋಟೆಲಲ್ಲಿ ಭೇಟಿಯಾದಾಗಿಂದ ನೀನು ನನಗೆ ತುಂಬಾ ಕೈಂಡ್ ಆಗಿದೆಯಾ, ನೀನು ನನಗೆ ತುಂಬ ಒಳ್ಳೆಯದನ್ನು ಬಯಸಿದೆಯಾ ಅಂತೇಳಿ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟೇಕನ್ ಕೇರ್ ಆಫ್ ಮೀ ಈವನ್ ಆ್ಯಸ್ ಎ ಮದರ್ ಆಫ್ ಹರ್ ಸನ್. ಎಸ್, ಒಬ್ಬ ತಾಯಿ ಯಾವ ರೀತಿ ತನ್ನ ಮಗುವನ್ನು ಕೇರ್ ಮಾಡ್ತಾಳೋ ಆ ರೀತಿ ನೀನು ನನಗೆ ಕೇರನ್ನು ತೋರಿಸಿದೆಯಾ ಅಂತೇಳಿ ಗಾಂಧೀಜಿ ಹೇಳ್ತಾ ಇದ್ದಾರೆ. ಯು ಆಲ್ಸೋ ಥಿಂಕ್ ದ್ಯಾಟ್ ಐ ಶುಡ್ ಗೆಟ್ ಮ್ಯಾರಿಡ್ ಆ್ಯಂಡ್ ವಿತ್ that view you have been introducing me to young ladies. ಎಸ್, ನನಗೆ ಮದುವೆ ಮಾಡಿಸ್ಬೇಕು ಅಂತಕ್ಕಂತಹ ಒಳ್ಳೆಯ ಉದ್ದೇಶವನ್ನು ಕೂಡ ನೀನು ಹೊಂದಿದೆಯಾ, ಹಾಗಾಗಿ ಯಂಗ್ ಲೇಡೀಸ್ ಜೊತೆ ನನಗೆ ಪರಿಚಯವನ್ನು ಕೂಡ ಮಾಡಿಸಿದೆಯಾ. ರಾದರ್ ದ್ಯಾನ್ ಆಲ್ ಮ್ಯಾಟರ್ಸ್ ಟು ಗೋ ಫರ್ದರ್ ಐ ಮಸ್ಟ್ ಕನ್ಫೆಸ್ ಟು ಯು ದ್ಯಾಟ್ ಐ ಹ್ಯಾವ್ ಬೀನ್ ಅನ್ವರ್ತಿ ಆಫ್ ಯುವರ್ ಅಫೆಕ್ಷನ್. ಎಸ್, ನೀನು ಏನು ಇಚ್ಛೆ ಪಡ್ತಾ ಇದೆಯೋ ಅದಕ್ಕೆ ನಾನು ವರ್ತಿ ಆಗಿಲ್ಲ ಅಂತೇಳಿ ಗಾಂಧೀಜಿಯವರು ಆ ಲೆಟರ್ಲಿ ಬರಿತಾ ಇದ್ದಾರೆ. ನಾನು ಈಗ ನಿನಗೆ ಸತ್ಯವನ್ನು ಕನ್ಫೆಸ್ ಮಾಡಬೇಕು, ಸತ್ಯವನ್ನು ಹೇಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಐ ಶುಡ್ ಹ್ಯಾವ್ ಟೋಲ್ಡ್ ಯು ವೆನ್ ಐ ಬಿಗ್ಯಾನ್ ಮೈ ವಿಸಿಟ್ಸ್ ಟು ಯು ದ್ಯಾಟ್ ಐ ವಾಸ್ ಮ್ಯಾರಿಡ್. ಎಸ್, ನಮ್ಮ ಮತ್ತು ನಿಮ್ಮ ಭೇಟಿ ಆಗ್ತಾ ಇರತಕ್ಕಂತಹ ಆರಂಭದ ಭೇಟಿಗಳಲ್ಲೇ ನನಗೆ ಮದುವೆ ಆಗಿರ್ತಕ್ಕಂತಹ ವಿಷಯವನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. I knew that Indian students in England dissembled the fact of their marriage and I followed suit. ಸತ್ಯವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಭಾರತದ ವಿದ್ಯಾರ್ಥಿಗಳು ತಮ್ಮ ಮದುವೆಯ ವಿಚಾರವನ್ನು ಮುಚ್ಚಿಡ್ತಾ ಇದ್ರೋ ಅದೇ ರೀತಿ ನಾನು ಕೂಡ ಮುಚ್ಚಿಟ್ಟಿದ್ದೇನೆ. ಐ ನೌ ಸಿ ದ್ಯಾಟ್ ಐ ಶುಡ್ ನಾಟ್ ಹ್ಯಾವ್ ಡನ್ ಸೊ. ಆ ರೀತಿ ನಾನು ಮಾಡಬಾರ್ದಾಗಿತ್ತು, ಸತ್ಯವನ್ನು ಹೇಳಬೇಕಾಗಿತ್ತು ಅಂತೇಳಿ ಅವರು ಲೆಟರಲ್ಲಿ ಬರೀತಾರೆ. I must also add that I was married while at a boy and am the father of a son. ಎಸ್, ನಾನು ಚಿಕ್ಕವನಿದ್ದಾಗಲೇ ಮದುವೆ ಆಗಿದ್ದೇನೆ ಮತ್ತು ನನಗೆ ಮಗು ಕೂಡ ಇದೆ ಅಂತಕ್ಕಂಥದ್ದನ್ನು, ಒಬ್ಬ ಮಗ ಇದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಾಗಿತ್ತು ನಿಮಗೆ. ಐ ಆಮ್ ಪೇನ್ಡ್ ದ್ಯಾಟ್ ಐ ಶುಡ್ ಹ್ಯಾವ್ ಕೆಪ್ಟ್ ದಿಸ್ ನಾಲೆಡ್ಜ್ ಫ್ರಮ್ ಯು ಸೋ ಲಾಂಗ್. ಇಷ್ಟು ದಿನ ಸತ್ಯವನ್ನು ಬಚ್ಚಿಟ್ಟಿದ್ದಕ್ಕೆ ನನಗೆ ತುಂಬಾ ಪೇಯ್ನ್ ಅಂದರೆ ನೋವಾಗ್ತಾ ಇದೆ ಅಂತೇಳಿ ಗಾಂಧೀಜಿಯವರು ಬರೀತಾರೆ. ಬಟ್ ಐ ಆಮ್ ಗ್ಲಾಡ್ ಗಾಡ್ ಹ್ಯಾಸ್ ನೌ ಗಿವನ್ ಮೀ ದ ಕರೇಜ್ ಟು ಸ್ಪೀಕ್ ಔಟ್ ದ ಟ್ರುತ್. ದೇವರು ಈಗಲಾದರೂ ಅವಕಾಶವನ್ನು ಕೊಟ್ಟಿದ್ದಾನೆ ಸತ್ಯವನ್ನು ಹೇಳಲಿಕ್ಕೆ, ಅದಕ್ಕೆ ನನಗೆ ಸಂತಸ ಆಗ್ತಾ ಇದೆ ಅಂತೇಳಿ ಬರಿತಾ ಇದ್ದಾರೆ. ವಿಲ್ ಯು ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸ್ತೀರಾ? ಐ ಅಶ್ಯೂರ್ ಯು ಐ ಹ್ಯಾವ್ ಟೇಕನ್ ನೋ ಇಂಪ್ರಾಪರ್ ಲಿಬರ್ಟೀಸ್ ವಿತ್ ಅ ಯಂಗ್ ಲೇಡಿ ಯು ವರ್ ಗುಡ್ ಎನಫ್ ಟು ಇಂಟ್ರೊಡ್ಯೂಸ್ ಟು ಮೀ. ಎಸ್, ನೀವೇನು ಆ ಒಂದು ಯಂಗ್ ಲೇಡೀಸ್ ಜೊತೆ ನನ್ನನ್ನು ಫ್ರೀಯಾಗಿ ಬೆರೀಲಿಕ್ಕೆ ಬಿಟ್ಟಿದ್ರು, ನಾನು ಅವ್ರ ಜೊತೆ ಯಾವುದೇ ರೀತಿ ಕೆಟ್ಟದಾಗಿ ನಡೆದುಕೊಂಡಿಲ್ಲ, ನನ್ನ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಐ ನ್ಯೂ ಮೈ ಲಿಮಿಟ್ಸ್, ನನಗೆ ನನ್ನ ಲಿಮಿಟೇಷನ್ಸ್ ಗೊತ್ತಿದೆ, ಅಂದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಬರೀತಾ ಇದ್ದಾರೆ. ಯು ನಾಟ್ ನೋಯಿಂಗ್ ದ್ಯಾಟ್ ಐ ವಾಸ್ ಮ್ಯಾರಿಡ್ ನ್ಯಾಚುರಲಿ ಡಿಸೈರ್ಡ್ ದ್ಯಾಟ್ ವಿ ಶುಡ್ ಬಿ ಎಂಗೇಜ್ಡ್. ಎಸ್, ಆ ಒಂದು ಲೇಡಿ ಜೊತೆ ನನ್ನನ್ನು ನೀವು ಮದುವೆ ಮಾಡಿಸ್ಬೇಕು ಅಥವಾ ಎಂಗೇಜ್ಮೆಂಟ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನ್ಯಾಚುರಲ್ ಆಗಿದೆ. ಯಾಕೆಂದರೆ ನಿಮಗೆ ನಾನು ಮದುವೆ ಆಗಿರ್ತಕ್ಕಂತಹ ಸತ್ಯ ಗೊತ್ತಿಲ್ಲ, ಹಾಗಾಗಿ ತಿಳಿದಿಲ್ಲ. ಇನ್ ಆರ್ಡರ್ ದ್ಯಾಟ್ ಥಿಂಗ್ಸ್ ಶುಡ್ ನಾಟ್ ಗೋ ಬಿಯಾಂಡ್ ದ ಪ್ರೆಸೆಂಟ್ ಸ್ಟೇಜ್ ಐ ಮಸ್ಟ್ ಟೆಲ್ ಯು ದ ಟ್ರುತ್. ಎಸ್, ಈಗಲೇ ಅಂದರೆ ಆ ಒಂದು ಏನು ಘಟನೆಗಳು ನಡೀತಾ ಇದ್ದಾವೋ ಅದು ಇನ್ನೂ ಅಡ್ವಾನ್ಸ್ ಹೋಗೋದಕ್ಕಿಂತ ಮೊದಲೇ ನಿಮಗೆ ಸತ್ಯ ಗೊತ್ತಾಗಬೇಕು, ಈ ಒಂದು ಸ್ಟೇಜಲ್ಲಿನೇ ಸತ್ಯ ತಿಳಿಲಿ, ಹಾಗಾಗಿ ಈ ರೀತಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸತ್ಯವನ್ನು ಅಂತೇಳಿ ಗಾಂಧೀಜಿ ಆ ಲೆಟರಲ್ಲಿ ಬರಿತಾ ಇದ್ದಾರೆ.
If on receipt of this you feel that I have been unworthy of your hospitality, I assure you I shall not take it amiss. You have laid me under an everlasting debt of gratitude by your kindness and solicitude. ಎಸ್, ಅವಳ ಒಂದು ಒಳ್ಳೆಯ ಗುಣಗಳನ್ನು ಇಲ್ಲಿ ಅವರು ಹೊಗಳ್ತಾ ಇದ್ದಾರೆ. ನನ್ನನ್ನು ತುಂಬಾ ನೀವು ಒಳ್ಳೆಯದಾಗಿ ನಡೆಸ್ಕೊಂಡಿದ್ದೀರಾ, ನಿಮಗೆ ಕೃತಜ್ಞತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನನಗೆ ತುಂಬಾ ಕೇರ್ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. If after this you do not reject me but continue to regard me as worthy of your hospitality, which I will spare no pains to deserve, I shall naturally be happy and count it a further token of your kindness. ಎಸ್, ಈಗ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ. ಈ ಸತ್ಯ ಗೊತ್ತಾದ ಮೇಲೂ ಕೂಡ ನೀವು ನನ್ನ ಜೊತೆ ಒಂದು ಕೈಂಡ್ನೆಸ್ಸನ್ನು ಉಳಿಸ್ಕೊಂಡಿದ್ದೆ ಆದರೆ ನಾನು ತುಂಬಾ ಹ್ಯಾಪಿ ಆಗಿರ್ತೇನೆ, ಇದರಿಂದ ಸಂತೋಷ ಆಗುತ್ತೆ ನನಗೆ ಅಂತೇಳಿ ಬರೀತಾರೆ ಆ ಲೆಟರಲ್ಲಿ. Let the reader know that I could not have written such a letter in a moment. ಅಂದರೆ ಒಂದೇ ಸಾರಿನೇ ಇದಕ್ಕಿದ್ದಂಗೆ ಆ ಲೆಟರ್ನ ಇವರು ಬರೀಲಿಲ್ಲ, ಅಂದರೆ ಒಂದೇ ಫ್ಲೋತಲ್ಲಿ. ಐ ಮಸ್ಟ್ ಹ್ಯಾವ್ ಡ್ರಾಫ್ಟೆಡ್ ಅಂದರೆ ಬರೆದಿದ್ದನ್ನು ಮತ್ತೆ ತಿದ್ದಿ ಸತ್ಯವನ್ನು ಬರಿತಾ ಇರ್ತಾರೆ, ತಪ್ಪಾಗಿದ್ದನ್ನು ಮತ್ತೆ ಬರೀತಾರೆ, ತಮಗನ್ನಿಸ್ತಿರ್ತಕ್ಕಂತಹ ಭಾವನೆಗಳನ್ನು ಒಂದೊಂದಾಗಿ ಬರಿತಾ ಹೋಗ್ತಾರೆ. ಆ್ಯಂಡ್ ರೀಡ್ರಾಫ್ಟೆಡ್ ಇಟ್ ಮ್ಯಾನಿ ಟೈಮ್ಸ್ ಓವರ್, ಮತ್ತೆ ತಪ್ಪುಗಳನ್ನು ತಿದ್ದುತ್ತಾ ಬರಿತಾ ಇದ್ದಾರೆ. ಬಟ್ ಇಟ್ ಲಿಫ್ಟೆಡ್ ಎ ಬರ್ಡನ್ ದ್ಯಾಟ್ ವಾಸ್ ವೇಯಿಂಗ್ ಮಿ ಡೌನ್. ಎಸ್, ಆ ರೀತಿ ಲೆಟರನ್ನು ಬರೆದು ಆ ಮಹಿಳೆಗೆ ಏನು ಕಳಿಸ್ತಾರೋ ಅದರಿಂದ ಇವರ ಮೇಲಿರ್ತಕ್ಕಂಥ ಒಂದು ಭಾರ ಅಥವಾ ಬರ್ಡನ್ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಬೈ ರಿಟರ್ನ್ ಪೋಸ್ಟ್ ಕೇಮ್ ಹರ್ ರಿಪ್ಲೈ ಸಮ್ವಾಟ್ ಆ್ಯಸ್ ಫಾಲೋಸ್. ಎಸ್, ಆ ಒಂದು ಓಲ್ಡ್ ಲೇಡಿಯಿಂದ ಒಂದು ಲೆಟರ್ ವಾಪಸ್ ಬರ್ತಾ ಇದೆ. ಏನು ಬರಿತಾ ಇದ್ದಾಳೆ ನೋಡಿ. ಐ ಹ್ಯಾವ್ ಯುವರ್ ಫ್ರ್ಯಾಂಕ್ ಲೆಟರ್. ಎಸ್, ನಿನ್ನ ಪ್ರಾಮಾಣಿಕತೆಯಿಂದ ಕೂಡಿರ್ತಕ್ಕಂತಹ ಲೆಟರ್ ನನಗೆ ತಲುಪಿದೆ, ನನ್ನ ಹತ್ರ ಇದೆ. ವಿ ವರ್ ಬೋತ್ ವೆರಿ ಗ್ಲ್ಯಾಡ್ ಆ್ಯಂಡ್ ಹ್ಯಾಡ್ ಎ ಹಾರ್ಟ್ಲಿ ಲಾಫ್ ಓವರ್ ಇಟ್. ಎಸ್, ನಾವಿಬ್ಬರು ಅಂದರೆ ಆ ಓಲ್ಡ್ ಲೇಡಿ ಮತ್ತು ಅವಳ ಜೊತೆ ಇದ್ದಂತಹ ಇನ್ನೊಂದು ಹುಡುಗಿ ಏನಿದ್ಲಲ್ವ, ನಮಗಿಬ್ಬರಿಗೂ ಕೂಡ ಖುಷಿ ಆಗ್ತಾ ಇದೆ, ಯಾಕೆಂದರೆ ನೀನು ಸತ್ಯವನ್ನು ಹೇಳ್ತಾ ಇದೆಯಾ. ಹಾರ್ಟ್ಲಿ ಲಾಫ್ ಓವರ್ ಇಟ್ ಅಂದರೆ ನಾವಿಬ್ಬರು ಆ ಲೆಟರ್ನ ಓದಿ ತುಂಬಾ ಖುಷಿಯಿಂದ ನಗ್ತಾ ಇದ್ದೇವೆ. ದ ಅನ್ಟ್ರುತ್ ಯು ಸೇ ಯು ಹ್ಯಾವ್ ಬೀನ್ ಗಿಲ್ಟಿ ಆಫ್ ಈಸ್ ಪಾರ್ಡನೆಬಲ್. ಎಸ್, ನೀವು ಏನು ಸತ್ಯವನ್ನು ಮುಚ್ಚಿಟ್ಟಿದ್ದಲ್ವ, ಅದರಿಂದ ನೀನೇನು ಗಿಲ್ಟಿ ಪಡೋ ಅವಶ್ಯಕತೆ ಇಲ್ಲ, ಅದನ್ನು ಕ್ಷಮಿಸಬಹುದು ಅಂತೇಳಿ. ಪಾರ್ಡನೆಬಲ್ ಅಂದರೆ ಕ್ಷಮಿಸ್ತಕ್ಕಂತಹ ತಪ್ಪು, ಅದೇನು ದೊಡ್ಡ ಕ್ರೈಮ್ ಅಲ್ಲ ಅಂತೇಳಿ ಅವರು ಬರಿತಾ ಇದ್ದಾರೆ. ಬಟ್ ಇಟ್ ಈಸ್ ವೆಲ್ ದ್ಯಾಟ್ ಯು ಹ್ಯಾವ್ ಅಕ್ವೈಂಟೆಡ್ ಅಸ್ ವಿತ್ ದ ರಿಯಲ್ ಸ್ಟೇಟ್ ಆಫ್ ಥಿಂಗ್ಸ್. ಎಸ್, ನೀನು ಸತ್ಯವನ್ನು ನಮ್ಮ ಮುಂದೆ ಹೇಳ್ತಾ ಇದೆಯಾ. ಮೈ ಇನ್ವಿಟೇಷನ್ ಸ್ಟಿಲ್ ಸ್ಟ್ಯಾಂಡ್ಸ್ ಆ್ಯಂಡ್ ವಿ ಶಾಲ್ ಸರ್ಟನ್ಲಿ ಎಕ್ಸ್ಪೆಕ್ಟ್ ಯು ನೆಕ್ಸ್ಟ್ ಸಂಡೇ. ಎಸ್, ನಾವು ಮತ್ತೆ ನೆಕ್ಸ್ಟ್ ಸಂಡೇ ನಿನ್ನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಇನ್ವಿಟೇಷನ್ ಅಥವಾ ಆಹ್ವಾನ ಏನಿದೆನೋ ಪ್ರತಿ ಸಂಡೇ ನಮ್ಮ ಮನೆಗೆ ನೀನು ಊಟಕ್ಕೆ ಬರ್ತಕ್ಕಂಥದ್ದು ಅದು ಸ್ಟಿಲ್ ಸ್ಟ್ಯಾಂಡ್ಸ್ ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಆಲ್ ಅಬೌಟ್ ಯುವರ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಟು ದ ಪ್ಲೆಷರ್ ಆಫ್ ಲಾಫಿಂಗ್ ಎಟ್ ಯುವರ್ ಎಕ್ಸ್ಪೆನ್ಸ್. ಎಸ್, ನೀನು ಬಂದು ನೆಕ್ಸ್ಟ್ ಸಂಡೇ ನಿನ್ನ ಒಂದು ಚೈಲ್ಡ್ ಮ್ಯಾರೇಜ್ ಬಗ್ಗೆ ನಮ್ಮ ಹತ್ರ ಹೇಳಬೇಕು, ಆ ಒಂದು ಸಂತೋಷವನ್ನು, ಆ ಸುದ್ದಿಯನ್ನು ನಾವು ಎಂಜಾಯ್ ಮಾಡಬೇಕು ಅಂತೇಳಿ ಬರಿತಾ ಇದ್ದಾರೆ. ನೀಡ್ ಐ ಅಶ್ಯೂರ್ ಯು ದ್ಯಾಟ್ ಅವರ್ ಫ್ರೆಂಡ್ಶಿಪ್ ಈಸ್ ನಾಟ್ ಇನ್ ದ ಲೀಸ್ಟ್ ಅಫೆಕ್ಟೆಡ್ ಬೈ ದಿಸ್ ಇನ್ಸಿಡೆಂಟ್. ಎಸ್, ಈ ಘಟನೆಯಿಂದ ನಮ್ಮ ಇಬ್ಬರ ಮಧ್ಯೆ ಇರತಕ್ಕಂತಹ ಒಂದು ಫ್ರೆಂಡ್ಶಿಪ್ ಏನಾದರೂ ಕಡಿಮೆ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ ಅಂತಕ್ಕಂತಹ ಒಂದು ಒಪಿನಿಯನ್ನಲ್ಲಿ ಆ ಒಂದು ಮಹಿಳೆ ಅಥವಾ ಓಲ್ಡ್ ಲೇಡಿ ಏನಿದ್ರು ಅವರು ಲೆಟರ್ಲಿ ಬರೀತಾರೆ. I thus purged myself of the canker of untruth, and I never thenceforward hesitated to talk of my married state whenever necessary. Yes, ಈ ರೀತಿ ಐ ಫರ್ಜ್ ಅಂದರೆ ಗೆಟ್ ರಿಡ್ ಆಫ್. ಈ ರೀತಿ ಅವರು ಏನು ಸುಳ್ಳನ್ನು ಬಚ್ಚಿಟ್ಟಿದ್ರೋ ಅದರಿಂದ ಆಚೆ ಬರ್ತಾ ಇದ್ದಾರೆ. ಅಲ್ಲಿಂದ ಆಚೆ ಅವರು ತಾವು ಮದುವೆ ಆಗಿರ್ತಕ್ಕಂತಹ ಒಂದು ಸತ್ಯವನ್ನು ಎಂದೂ ಕೂಡ ಮುಚ್ಚಿಡಲಿಲ್ಲ, ಅದಕ್ಕೆ ಹಿಂಜರಿಕೆನೂ ಕೂಡ ಇರಲಿಲ್ಲ. ಅವರೆಲ್ಲ ಕಡೆ ತಮಗೆ ಮದುವೆ ಆಗಿರ್ತಕ್ಕಂಥ ವಿಷಯವನ್ನು ಇಂಗ್ಲೆಂಡ್ನಲ್ಲಿ ಹೇಳ್ತಾ ಹೋಗ್ತಾರೆ. ಎಸ್ ಡಿಯರ್ ಲರ್ನರ್ಸ್, ಈ ಒಂದು ವಿಡಿಯೋ ಲೆಸನ್ನಿಂದ ನಿಮಗೆ ಈ ಒಂದು ಲೆಸನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದರೆ ಎಸ್ ಅಂತ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ನಿಮಗೆ ನೆಕ್ಸ್ಟ್ ಯಾವ ಲೆಸನ್ ಬೇಕು ಅಥವಾ ಯಾವ ಪೋಯಮ್ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.